ಜನರಲ್ಲಿ ಹಕ್ಕಿ ಜ್ವರ ಭೀತಿ ಹೋಗಲಾಡಿಸಲು ಕೋಳಿ ಉದ್ಯಮದ ಮಾಲೀಕರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಷ್ಟದಲ್ಲಿ ಸಿಲುಕಿರುವ ಉದ್ಯಮವನ್ನ ಉಳಿಸಿಕೊಳ್ಳಲು ಚಿಕನ್ ಹಾಗೂ ಮೊಟ್ಟೆ ಮೇಳಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ. ಆಂಧ್ರಪ್ರದೇಶ, ತೆಲಂಗಾಣದಾದ್ಯಂತ ಚಿಕನ್, ಮೊಟ್ಟೆಗಳಿಂದ ತರಹೇವಾರಿ ಅಡುಗೆ ಮಾಡಿ ಉಚಿತವಾಗಿ ಜನರಿಗೆ ಹಂಚುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ನಿನ್ನೆ ಅನಕಪಲ್ಲಿಯ NTR ಮೈದಾನ, ಚಿತ್ತೂರು, ಬಲಮನೆ ಎರುವಿನಲ್ಲಿ ಫ್ರೈಡ್ ಚಿಕನ್ ಹಾಗೂ ಮೊಟ್ಟೆ ಮೇಳ ಆಯೋಜಿಸಲಾಗಿತ್ತು. 500 kg ಕಬಾಬ್, 5,000 ಮೊಟ್ಟೆಗಳನ್ನು ಬೇಯಿಸಿ ಉಚಿತವಾಗಿ ವಿತರಣೆ ಮಾಡಿದ್ರು. ಕೋಳಿಯಿಂದ ರೋಗ ಹರಡುತ್ತೆ ಅನ್ನೋದು ತಪ್ಪು ಕಲ್ಪನೆ. ರಾಯಲಸೀಮಾ ಭಾಗದಲ್ಲಿ ಎಲ್ಲಿಯೂ ಹಕ್ಕಿ ಜ್ವರ ಪತ್ತೆಯಾಗಿಲ್ಲ. ಕೋಳಿ ಮತ್ತು ಮೊಟ್ಟೆಯನ್ನ 70 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದ್ರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇದ್ರೂ ನಾಶವಾಗುತ್ತೆ. ಭಾರತೀಯ ಶೈಲಿಯಲ್ಲಿ ಅಡುಗೆ ಮಾಡಿಕೊಂಡು ತಿಂದ್ರೆ ಏನು ತೊಂದರೆ ಇಲ್ಲ ಅಂತ ಜನರಲ್ಲಿ ಅರಿವು ಮೂಡಿಸಿದ್ರು. ಫ್ರೀ ಕಬಾಬ್, ಮೊಟ್ಟೆ ಕೊಡ್ತಾರೆ ಅಂತಿದ್ದಂತೆ ಸಾವಿರಾರು ಜನ ಓಡೋಡಿ ಬಂದಿದ್ರು. ಸರತಿ ಸಾಲಿನಲ್ಲಿ ನಿಂತು ಫ್ರೈಡ್ ಚಿಕನ್, ಬೇಯಿಸಿದ ಮೊಟ್ಟೆ ಸವಿದ್ರು. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಮದುವೆಯಲ್ಲಿ ಕುಡುಕ ವರನೊಬ್ಬ ವಧುವಿಗೆ ಹಾಕಬೇಕಾದ ಹಾರವನ್ನ ಹುಡುಗಿಯ ಸ್ನೇಹಿತನಿಗೆ ಹಾಕಿದ್ದಕ್ಕೆ ಮದುವೆ ರದ್ದಾದ ಘಟನೆ ನಡೆದಿದೆ. 26 ವರ್ಷದ ವರ ರವೀಂದ್ರ ಕುಮಾರ್ ಮದುವೆಗೆ ತಡವಾಗಿ ಬಂದಿದ್ದಲ್ಲದೆ ಸ್ನೇಹಿತರೊಂದಿಗೆ ಮದ್ಯಪಾನ ಮಾಡಿದ್ದ ಬಳಿಕ ನಶೆಯಲ್ಲಿ ಹುಡುಗಿಗೆ ಹಾಕಬೇಕಾದ ಹಾರವನ್ನ ವಧುವಿನ ಸ್ನೇಹಿತನಿಗೆ ಹಾಕಿ ಎಡವಟ್ಟು ಮಾಡಿದ್ದಾನೆ. ಬಳಿಕ ವಧು ವರನ ಕೆನ್ನೆಗೆ ಬಾರಿಸಿ ಮದುವೆ ಬೇಡವೆಂದು ಹೋಗಿದ್ದಾಳೆ. ತೆಲಂಗಾಣದ ಶ್ರೀಶೈಲಂ ಸುರಂಗದಲ್ಲಿ ಸಿಲುಕಿದ 8 ಕಾರ್ಮಿಕರ ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ ನಡೆಸಿದ್ದಾರೆ. ಇಲಿಬಿಲ ಗಣಿಗಾರಿಕೆ ಟೀಮ್ ಸಹ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಆದರೆ ಕಾರ್ಮಿಕರು ಸಿಲುಕಿರುವ ಸ್ಥಳದಲ್ಲಿ 50 ಮೀಟರ್ನಷ್ಟು ಜಾಗ ಕೆಸರು ಮತ್ತು ನೀರಿನಿಂದ ತುಂಬಿಕೊಂಡಿದೆ. ಸುರಂಗ ಮಾರ್ಗದ 11.3 ಕಿಲೋಮೀಟರ್ನಷ್ಟು ದೂರದಲ್ಲಿ 2 ರಿಂದ 2.3 ಮೀಟರ್ನಷ್ಟು ನೀರು ತುಂಬಿದೆ. ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವುದು ಅಪಾಯಕಾರಿ ಎಂಬ ನಿರ್ಧಾರಕ್ಕೆ ಬರಲಾಗಿದೆ. 1984ರ ಸಿಖ್ ವಿರೋಧಿ ದಂಗೆಗೆ ಸಂಬಂಧಿಸಿದ ಕೊಲೆ ಪ್ರಕರಣದ ಅಪರಾಧಿ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ದಂಗೆ ವೇಳೆ ಇಬ್ಬರನ್ನ ಕೊಲೆ ಮಾಡಿರುವ ಆರೋಪ ಸಜ್ಜನ್ ಕುಮಾರ್ ಮೇಲಿತ್ತು. ತನಿಖೆ ನಡೆಸಿ ವಿಶೇಷ ತನಿಖಾ ತಂಡ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿತ್ತು. ಜಾರ್ಖಂಡ್ನಲ್ಲಿ ನಕ್ಸಲರ ವಿರುದ್ಧ ಸಿಆರ್ಪಿಎಫ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಟೊಂಟೊ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಕ್ಸಲರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂದೂಕು, ಜೀವಂತ ಗುಂಡುಗಳು ಸೇರಿದಂತೆ ಭಾರೀ ಪ್ರಮಾಣದಲ್ಲಿ ಆಯುಧಗಳನ್ನು ಸೀಸ್ ಮಾಡಲಾಗಿದೆ. ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸುತ್ತಿರುವ ಪಾಕ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪಾಕ್ ತಂಡ ಟೂರ್ನಿಯಿಂದ ಹೊರಬಿದ್ದಿದ್ದು ಪಾಕಿಸ್ತಾನ ಕ್ರೀಡಾಂಗಣಗಳು ಪ್ರೇಕ್ಷಕರ ಕೊರತೆ ಎದುರಿಸಲಿದೆ. ಇದರಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಮತ್ತಷ್ಟು ಆರ್ಥಿಕ ಹೊಡೆತ ಅನುಭವಿಸಲಿದೆ ಅಂತ ಅಂದಾಜಿಸಲಾಗಿದೆ. ಮಳೆಯಿಂದ ರದ್ದಾದ ಆಫ್ರಿಕಾ ಆಸೀಸ್ ಪಂದ್ಯ. ಗೆಲುವಿನ ನಿರೀಕ್ಷೆಯಲ್ಲಿ ಇಂಗ್ಲೆಂಡ್ ತಂಡ ಸಿದ್ಧತೆ ಆರಂಭಿಸಿದ ಮುಂಬೈ ಇಂಡಿಯನ್ಸ್. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ರಾವಲ್ಪಿಂಡಿಯಲ್ಲಿ ನಡೆಯಬೇಕಿದ್ದ ದಕ್ಷಿಣ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಮಳೆಯಿಂದ ರದ್ದಾಗಿದೆ. ಟಾಸ್ ಪ್ರಕ್ರಿಯೆ ನಡೆಯದೆ ಪಂದ್ಯ ಕೊನೆಗೊಂಡಿದೆ. ಉಭಯ ತಂಡಗಳಿಗೆ ತಲಾ 1 ಅಂಕವನ್ನ ನೀಡಲಾಗಿದೆ. ಬಿ ಗುಂಪಿನಲ್ಲಿರೋ 2 ತಂಡಗಳು ಅಂಕಪಟ್ಟಿಯಲ್ಲಿ ತಲಾ 3 ಅಂಕಗಳನ್ನ ಸಂಪಾದಿಸಿವೆ. ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಇಂದು ಇಂಗ್ಲೆಂಡ್ ಹಾಗೂ ಅಫ್ಘಾನಿಸ್ತಾನ ತಂಡಗಳು ಕಾದಾಡಲಿವೆ. ಲಾಹೋರ್ನ ಈ ಕಾಳಗ 2 ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ಮೊದಲ ಪಂದ್ಯವನ್ನ 2 ತಂಡಗಳು ಸೋತಿದ್ದು ಗೆಲುವಿನ ಮೇಲೆ ಕಣ್ಣಿಟ್ಟಿವೆ. ಇದು ಇಂಗ್ಲೆಂಡ್ ಬ್ಯಾಟಿಂಗ್ ಹಾಗೂ ಅಫ್ಘಾನ್ ಸ್ಪಿನ್ ನಡುವಿನ ಕದನ ಅಂತ ಬಿಂಬಿತವಾಗಿದ್ದು ತೀವ್ರ ಕುತೂಹಲ ಕೆರಳಿಸಿದೆ.
2025ನೇ IPL ಆವೃತ್ತಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮ್ಯಾಥ್ಯೂ ಮೋಟ್ ಅವರನ್ನ ಸಹಾಯಕ ಕೋಚ್ ಆಗಿ ನೇಮಿಸಿಕೊಂಡಿದೆ. ಎಕ್ಸ್ ಖಾತೆಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದೆ. ಮ್ಯಾಥ್ಯೂ ಮೋಟ್ ಹೆಡ್ ಕೋಚ್ ಆಗಿ 2020 ಹಾಗೂ 2022ರಲ್ಲಿ ಆಸ್ಟ್ರೇಲಿಯಾ ಮಹಿಳಾ ತಂಡಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿದ್ರು. ದುಬೈನಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳನ್ನು ಆಡುತ್ತಿರುವ ಭಾರತ ತಂಡಕ್ಕೆ ಹೆಚ್ಚು ಅನುಕೂಲವಿರಲಿದೆ ಅಂತ ಆಸ್ಟ್ರೇಲಿಯಾ ತಂಡದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ. ಈ ಮೈದಾನದಲ್ಲಿ ಭಾರತಕ್ಕೆ ದೊಡ್ಡ ಅನುಕೂಲವಿದೆ. ತಂಡ ಬಲಿಷ್ಠವಾಗಿದ್ದು ಎಲ್ಲಾ ಪಂದ್ಯಗಳಲ್ಲಿ ಭಾರತ ತಂಡ ದುಬೈ ಮೈದಾನದ ಲಾಭ ಪಡೆಯಲಿದೆ ಅಂತ ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ.